ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಕದಡಿದ ಸಲಿಲಂ ತಿಳಿಬಂದಿದೆ ಎಂಬ ಮೊದಲ ಅಧ್ಯಾಯದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಮತ್ತು ಅದ್ರ ಬಗ್ಗೆ ಒಂದಿಷ್ಟು ಹೋಮ್ವರ್ಕ್ಗಳನ್ನು ಬರೆದು ನೀವು ಹಾಕಿದಿರಿ. ಕೆಲವು ಬರೆದೇ ಇರ್ತಕ್ಕಂಥವರು ಕೂಡ ಅದನ್ನು ದಯವಿಟ್ಟು ವಚನದ ಬಗ್ಗೆ ಒಂದು ಪ್ರಶ್ನೆಯನ್ನು ನಾನು ಕೊಟ್ಟಿದ್ದೆ ನಿಮಗೆ ಹೋಮ್ವರ್ಕು, ಅದನ್ನು ಕೆಲವರು ಬರೆದು ಹಾಕಿದ್ದೀರಿ, ಇನ್ನು ಕೆಲವರು ಬರೆದಿಲ್ಲ. ಎಲ್ಲರೂ ಕೂಡ ಅದನ್ನು ಫಾಲೋಅಪ್ ಮಾಡಿ. ನೆಕ್ಸ್ಟು ಎರಡನೇ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರುವಂತಹ ವಿಚಾರ ಏನು ಅಂತಂದರೆ ವಚನಗಳು ಅನ್ನುವಂಥದ್ದು. ವಚನಗಳಲ್ಲಿ ಮುಖ್ಯವಾಗಿ ನಮಗೆ ಬಸವಣ್ಣನ ವಚನಗಳು ಮತ್ತು ಉರುಲಿಂಗಿ ಪೆದ್ದಿಯ ವಚನಗಳು ಅಂತೇಳಿ ಎರಡು ವಚನಗಳನ್ನು ನಿಮಗೆ ಅಧ್ಯಯನಕ್ಕಾಗಿ ಇಟ್ಟಿದ್ದಾರೆ. ಅದರಲ್ಲಿ ನಾವು ಮತ್ತೆ ಹೊಸದಾಗಿ ವಚನಗಳ ಬಗ್ಗೆ ನಾವು ಒಂದಿಷ್ಟು ಆಲೋಚನೆಯನ್ನು ಮಾಡೋದಾದರೆ, ವಚನ ಅಂತ ಅಂದರೆ ಏನು, ವಚನದ ದೇವೋದ್ದೇಶಗಳು ಏನಾಗಿದ್ದವು, ಮತ್ತು ಅವರ ಸಾಮಾಜಿಕ ಚಿಂತನೆಗಳು, ಧಾರ್ಮಿಕ ಚಿಂತನೆಗಳು ಏನಾಗಿತ್ತು, ಅವರ ಸಿದ್ಧಾಂತ ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾವು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ. ನೋಡಿ, ವಚನಕಾರರು ಮಾನವ ಪ್ರೇಮ, ನೀತಿ, ನಿಷ್ಠೆ, ಶಿವಭಕ್ತಿ ಮತ್ತು ಸಮಾನ ಭಾವ ಇವುಗಳೇ ಹೆಚ್ಚು ಅಂತೇಳಿ ತಿಳಿದು ನಡೀತಕ್ಕಂತಹ ಒಂದು ಚಿಂತನ ವರ್ಗ ಆಗಿತ್ತು. ಅದಕ್ಕೆ ಗೊತ್ತಿರುವಂತಹ ಅಂಶಗಳನ್ನು ಹಾಗೆ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿ. ಆಮೇಲೆ ಬಸವಣ್ಣನ ಪರಿಚಯವನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಮಾನವ ಪ್ರೇಮ, ನೀತಿ, ನಿಷ್ಠೆ, ಶಿವಭಕ್ತಿ, ಸಮಾನ ಭಾವ ಇವುಗಳೇನಿದ್ದಾವೆ ಇವುಗಳು ಹೆಚ್ಚು ಅಂತೇಳಿ ಅಂದುಕೊಂಡು ನಡೆಯುವಂತಹ ಒಂದು ಚಿಂತನ ವರ್ಗವಾಗಿತ್ತು ಅಥವಾ ಒಂದು ಗುಂಪಾಗಿತ್ತು ಅನ್ನುವಂಥದ್ದು. ಇದರಲ್ಲಿ ಶಿವಶರಣರು ತಮಗೆ ಅಂತರಂಗದಲ್ಲಿ ಅನಿಸಿರ್ತಕ್ಕಂತಹದ್ದನ್ನು ಅನುಭವದಲ್ಲಿ ಅದನ್ನು ತೋರಿಸುವಂತಹ ಕೆಲಸವನ್ನು ಮಾಡಿದರು ಅನ್ನುವಂಥದ್ದು. ಅಂದರೆ ಅಂತರಂಗದ ಆಳವಾದಂಥ ಅನುಭವಕ್ಕೆ ಕನ್ನಡಿಯನ್ನು ಹಿಡಿಯುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು. ಹಾಗಾಗಿ ವಚನ ಸಾಹಿತ್ಯ ಅನ್ನುವಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಸಾಹಿತ್ಯ ವರ್ಗವಾಗಿ ನಮಗೆ ಇವತ್ತು ನಾವು ಓದ್ಕೊಳ್ಳುವಂತಹ ಅನಿವಾರ್ಯತೆ ಇದೆ. ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಅದನ್ನು ವಿಚಾರಣೆ ಮಾಡುವಂತಹ ಚಿಂತನೆಗೆ ನಾವು ತೊಡಗಬೇಕಾಗತ್ತೆ. ನೋಡಿ, ಹಳೆಗನ್ನಡದಿಂದ ಹೊಸಗನ್ನಡಕ್ಕೆ ಪರಿವರ್ತನೆ ಹೊಂದಿರುವಂತಹ ಒಂದು ವೈವಿಧ್ಯಮಯವಾದಂತಹ ಅಥವಾ ಒಂದು ಪ್ರಾಯೋಗಿಕವಾದಂತಹ ಶೈಲಿಯ ಒಂದು ಯುಗ ಅಂಥೇಳಿ ನಾವು ಇದನ್ನು ಕರೀಲಿಕ್ಕೆ ಸಾಧ್ಯ ಇದೆ. ಈ ಯುಗದಲ್ಲಿ ಶಿವಭಕ್ತಿ ಅನ್ನುವಂಥದ್ದು ತುಂಬ ರಸ ಹುಕ್ಕಿ ಹರಿಯುವಂತಹ ಒಂದು ಕಾಲಘಟ್ಟ. ಈ ಕಾಲಘಟ್ಟದಲ್ಲಿ ವಚನ ಸಾಹಿತ್ಯ ಎಂಬಂತಹ ಒಂದು ಹೊಸ ಕಾವ್ಯ ಜಾತಿ ಹುಟ್ಟಿಕೊಂಡಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ವಿಶೇಷತೆ ಮತ್ತು ಆಶ್ಚರ್ಯ. ವಚನ ಎಂಬ ಶಬ್ದಕ್ಕೆ ನಾವು ಮಾತು ಎಂಬ ಅರ್ಥವನ್ನು ನಾವು ಇಲ್ಲಿ ಕೊಡ್ಬೋದು. ಯಾಕೆ ಅಂತಂದರೆ ವಚನ ಅಂತಂದ್ರೆ ಮಾತು ಅನ್ನುವ ಅರ್ಥ. ಆದರೆ ಶರಣರು ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನು ತಮ್ಮ ಧರ್ಮದ ಜೊತೆಗೆ ತಿಳಿ ಹೇಳಬೇಕಾದಂತಹ ಅನಿವಾರ್ಯತೆ ಅವರಿಗೆ ಇರೋದರಿಂದ ಅನೇಕ ವೇಳೆ ಸಮಾಜದ ಅನ್ಯಾಯಗಳನ್ನು, ಅನೀತಿಗಳನ್ನು ಪ್ರತಿಭಟಿಸಬೇಕಾದ್ರಿಂದ ಅಂತಹ ಸಂದರ್ಭಗಳಲ್ಲಿ ಸ್ಫೂರ್ತಿಯಿಂದ ನುಡಿದಂತಹ ನುಡಿಗಳೇ ವಚನಗಳು. ಇಂತಹ ವಚನಗಳು ಆ ವೇಗದ ಸ್ಫೂರ್ತಿಯ ಸಮಯದಲ್ಲಿ ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ರಚಿಸಿದ ಕೃತಿಯಾಗಿರೋದ್ರಿಂದ ಅವುಗಳನ್ನು ನಾವು ಆಶುಕವಿತೆ ಅಂತೇಳಿ ಕರಿತೀವಿ. ವಚನಗಳು ಬಹುಮುಖ್ಯವಾಗಿ ತನ್ನದೇ ಆಗಿರುವಂತಹ ಲಕ್ಷಣಗಳನ್ನು ಹೊಂದಿದೆ. ಆ ಲಕ್ಷಣಗಳು ಯಾವ್ಯಾವು ಅಂತ ನೋಡಿದರೆ, ನೋಡಿ, ಒಂದು ಸ್ವ ಅನುಭವ ನಿರೂಪಣೆ, 2 ಸುಲಭ ಭಾಷೆ, 3 ಅರ್ಥದ ಅಭಿವ್ಯಕ್ತಿ, 4 ನೇರವಾದ ಮಾತು. ಸ್ವ ಅನುಭವ ನಿರೂಪಣೆ ಅಂದರೆ ತಮಗೆ ಉಂಟಾಗಿರುವಂತಹ, ತಾವು ಅನುಭವಿಸಿರುವಂತಹ ಅನುಭವಗಳನ್ನೇ ವಚನಗಳಲ್ಲಿ ನಿರೂಪಿಸುವಂತಹ ಕೆಲಸಗಳನ್ನು ಅವರು ಮಾಡಿದರು.
ನೋಡಿ, ಒಂದು ವಚನ ಎಕ್ಸಾಂಪಲ್, ನೀವು ಒಂದು ವಚನವನ್ನು ತಗೊಂಡ್ರೆ ಅದೆಲ್ಲದಕ್ಕೂ ಕೂಡ ಅಪ್ಲೈ ಆಗುವಂಥದ್ದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ 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 ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವು ಸಂತೈಸಿಕೊಳ್ಳಿ ಅನ್ನುವ ಒಂದು ವಚನವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಅದು ಅನುಭವ ಮತ್ತು ನಿರೂಪಣೆ. ಲೋಕದಲ್ಲಿ ನಮ್ಮ ನಮ್ಮ ಅನುಭವ, ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಂಡ್ರೆ ಇಡೀ ಜಗತ್ತು ಸರಿಯಾಗಿಬಿಡುತ್ತೆ ಅನ್ನುವ ಚಿಂತನೆ ಇದೆಯಲ್ಲ, ಇದು ಒಂದು ಅದ್ಭುತವಾದಂತಹ ಚಿಂತನೆ. ಅಂತಹದ್ದನ್ನೇ ಅವರು ಕೂಡ ಏನು ಮಾಡ್ತಾರೆ ಅಂದರೆ ವಚನಗಳಲ್ಲಿ ನಿರೂಪಿಸುವಂತಹ ಕೆಲಸವನ್ನು ಮಾಡಿದರು. ಎರಡನೇದು ಸುಲಭ ಭಾಷೆ. ಈ ವಚನದಲ್ಲಿ ಭಾಷೆ ತುಂಬ ಕಠಿಣವಾಗಿ ಏನಿಲ್ಲ, ಎಂತಹ ವ್ಯಕ್ತಿಯೂ ಕೂಡ ಓದಿದರೂ ಅರ್ಥ ಆಗುತ್ತೆ, ಮತ್ತು ಎಂತಹ ವ್ಯಕ್ತಿಗಳು ಕೂಡ ಅದನ್ನು ಕೇಳಿದರೆ ಅದು ಸುಲಭವಾಗಿ ಅರ್ಥ ಆಗುವಂತಹ ಭಾಷೆ, ಮತ್ತು ವಿಶೇಷವಾಗಿ ಕನ್ನಡದಲ್ಲೇ ಬರೆದಂತಹದ್ದು ನಮ್ಮೆಲ್ಲರಿಗೂ ಕೂಡ ಖುಷಿ ಕೊಡುವಂತಹ ಒಂದು ವಿಚಾರ. ಹಾಗೆಯೇ ಅರ್ಥದ ಅಭಿವ್ಯಕ್ತಿ, ಅವರು ಹೇಳುವಂತಹ ವಚನಗಳು ಅರ್ಥದ ಅಭಿವ್ಯಕ್ತಿಯನ್ನು ಹೊಂದಿತ್ತು ಅನ್ನುವಂಥದ್ದು. 4 ನೇರವಾದ ಮಾತು, ಯಾವುದೇ ಮುಚ್ಚುಮರೆ ಇಲ್ಲದೆ ಸರಿ ತಪ್ಪುಗಳನ್ನು ನೇರವಾಗಿ ಹೇಳುವ ಮತ್ತು ಅವುಗಳನ್ನು ತಿದ್ದುವಂತಹ ಕೆಲಸವನ್ನು ವಚನಗಳ ಮೂಲಕ ವಚನಕಾರರು ಮಾಡ್ತಾ ಹೋದರು ಅನ್ನುವಂಥದ್ದು. ಹಾಗಾಗಿ ಇದಿಷ್ಟು ಲಕ್ಷಣಗಳು ಮಾತ್ರ ವಚನಗಳಲ್ಲಿ ಕಂಡುಬರಲಿಲ್ಲ, ಅವೆಲ್ಲವೂ ಕೂಡ ಅವರ ಆ ಬದುಕಿನಲ್ಲಿ, ಅವರ ಜೀವನದಲ್ಲಿ ಮತ್ತು ಅವರ ಅನುಭವಕ್ಕೂ ಕೂಡ ಬಂದಿರತಕ್ಕಂಥವುಗಳು. ಹಾಗಾಗಿ ಅವರು ಅನುಭವಗಳಲ್ಲಿ ಅವರ ಬಹುಮುಖ್ಯ ತತ್ವ ಸಿದ್ಧಾಂತಗಳು ಏನಾಗಿತ್ತು ಅಂತಂದರೆ, ಎಲ್ಲ ಶಿವಶರಣರು ಕೂಡ ನೋಡಿ, ಕುಲಕ್ಕಿಂತ ಶೀಲ ಮುಖ್ಯ, ಕುಲಕ್ಕಿಂತ ಜಾತಿಗಿಂತ ಶೀಲ ಇದೆಯಲ್ಲ ಅದು ಮುಖ್ಯ, ಕಾಯಕವೇ ಕೈಲಾಸ, ಮತ್ತು ಇದರ ನುಡಿಗಿಂತಲೂ ನಡೆ ಪ್ರಧಾನ ಅನ್ನುವಂಥದ್ದು ಇವರ ಬಹುಮುಖ್ಯವಾದಂತಹ ತತ್ವ ಸಿದ್ಧಾಂತಗಳಾಗಿದ್ವು ಅನ್ನುವಂಥದ್ದು. ವಚನಕಾರರ ಬಹುಮುಖ್ಯವಾದಂತಹ ಗುಣ ಏನಾಗಿತ್ತು ಅಂತ ಅಂದರೆ, ಕಿರಿದರಲ್ಲಿ ಹಿರಿತನ್ನು ನೋಡುವಂಥದ್ದು, ಅಲ್ಪದಲ್ಲಿ ಕಲ್ಪವನ್ನು ನೋಡುವಂಥದ್ದು. ಹಾಗಾಗಿ ಇವರು ಅವುಗಳನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಸಮಾಜದಲ್ಲಿರುವ ಮತ್ತು ವ್ಯಕ್ತಿಗಳಲ್ಲಿರುವಂತಹ ಅಜ್ಞಾನವನ್ನು ಹೋಗಲಾಡಿಸಿ ಸುಜ್ಞಾನವನ್ನು ಮೂಡಿಸುವಂಥದ್ದೇ ಇವರ ಬಹುಮುಖ್ಯವಾಗಿರ್ತಕ್ಕಂತಹ ಉದ್ದೇಶಗಳಾಗಿತ್ತು, ತತ್ವ ಆಗಿತ್ತು ಅನ್ನುವಂಥದ್ದು. ಅದರಲ್ಲಿ ನಮಗೆ ಬಹುಮುಖ್ಯವಾಗಿಂತಹ ಒಂದು ಸಾಮಾಜಿಕ ಹೋರಾಟ ಅಥವಾ ಸಾಮಾಜಿಕ ಚಳುವಳಿ ಅಂತ ನಾವು ಇದನ್ನು ಕರೆದರೆ, ಅಂತಹ ಸಾಮಾಜಿಕ ಚಳುವಳಿಯಲ್ಲಿ ತುಂಬ ಬಹುಮುಖ್ಯವಾಗಿ ಭಾಗವಹಿಸಿ ಮುನ್ನೆಲೆಯಲ್ಲಿ ನಿಂತುಕೊಂಡು ಅದನ್ನು ಮುನ್ನಡೆಸಿರ್ತಕ್ಕಂತಹ ಮಹಾತ್ಮ ಅಂತ ಅಂದರೆ, ಗುರು ಅಂತಂದರೆ ಅದು ಬಸವಣ್ಣ. ನೋಡಿ, ಅವರನ್ನು ಬಸವ ಅಥವಾ ಬಸವೇಶ್ವರ ಅಂತ ಕೂಡ ನಾವು ಕರಿತೇವೆ. ಭಾರತದ 12ನೇ ಶತಮಾನದ ಹಿಂದೂ ತತ್ವಜ್ಞಾನಿ ಅಥವಾ ಕನ್ನಡದ ತತ್ವಜ್ಞಾನಿ ಅನ್ನುವಂಥದ್ದು. ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದಂತಹ ಬಸವಣ್ಣ ಸಾಮಾಜಿಕ ಸುಧಾರಕನಾಗಿದ್ದ. ಹಾಗೆಯೇ ಶಿವಕೇಂದ್ರಿತ ಭಕ್ತಿ ಚಳುವಳಿಯಲ್ಲಿ ಕನ್ನಡ ಕವಿಯಾಗಿದ್ದರು. ಬಸವಣ್ಣ ವಚನಗಳ ಮೂಲಕ ಸಾಮಾಜಿಕ ಅರಿವನ್ನು ಮೂಡಿಸುವಂತಹ ಕೆಲಸಗಳನ್ನು ಮಾಡ್ತಾ ಹೋದ. ಹಾಗಾಗಿ ಬಸವಣ್ಣ ಲಿಂಗ, ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳು ಇವೆಲ್ಲವನ್ನು ನಿರಾಕರಿಸುವಂತಹ ಕೆಲಸವನ್ನು ಒಂದು ಚಳುವಳಿಯ ಮೂಲಕ ಮಾಡುವ ಕೆಲಸವನ್ನು ಬಸವಣ್ಣ ಮಾಡ್ದ. ಇಷ್ಟಲಿಂಗಾಹಾರವನ್ನು ಪರಿಚಯಿಸುವಂತಹ ಕೆಲಸವನ್ನು ಮಾಡಿದ್ರು. ಅಂದರೆ ಶಿವಲಿಂಗವನ್ನು, ಶಿವನ ಒಂದು ಭಕ್ತಿ, ಒಂದು ನಿರಂತರ ಜ್ಞಾಪನೆ ಎಂದು ಇದನ್ನು ಎಲ್ಲರೂ ಕೂಡ ಧರಿಸಿ ಪೂಜಿಸಬಹುದು. ತನ್ನ ಸಾಮ್ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಅನುಭವ ಮಂಟಪ ಅಥವಾ ಆಧ್ಯಾತ್ಮಿಕ ಅನುಭವ ಮಂಟಪ ಅಂದರೆ ಅಲ್ಲೆಲ್ಲರೂ ಕೂಡ ತಮಗೆ ಅನುಭವಕ್ಕೆ ಬಂದಿರತಕ್ಕಂತಹದ್ದೆಲ್ಲ ವಿಚಾರಗಳನ್ನು ಅಲ್ಲಿ ಚರ್ಚಿಸಿ ಚಿಂತಿಸಿ ಒಂದು ನಿರ್ಧಾರಕ್ಕೆ ಬರುವಂತಹ ಒಂದು ಮಂಟಪವನ್ನು ಮಾಡಿಕೊಂಡಿದ್ರು. ಅಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡ್ತಾಯಿದ್ರು, ಸಮಾಜದ ಬಗ್ಗೆ, ಒಳಿತು ಕೆಡುಕುಗಳ ಬಗ್ಗೆ ವಿಮರ್ಶೆಗಳನ್ನು ಮಾಡುವ ಕೆಲಸವನ್ನು ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಎಲ್ಲ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯ ಪುರುಷ ಮತ್ತು ಮಹಿಳೆಯರು ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಪ್ರಶ್ನೆಗಳನ್ನು ಮುಕ್ತವಾಗಿ ಚರ್ಚಿಸಲು ಸ್ವಾಗತಿಸಿತು. ಬಸವಣ್ಣನವರ ಜೊತೆ 770 ಅಮರಂಗಳು ಇದ್ದರೆಂದು ಮತ್ತು 1,96,000 ಶರಣರಿದ್ದರೆಂದು ಐತಿಹಾಸಿಕ ಪುರಾವೆಗಳಿವೆ. ಹಾಗೆ ಇವರ ಜನನ ಕ್ರಿಸ್ತಶಕ 1134, ಅದು ಬಸವನ ಬಾಗೇವಾಡಿ, ವಿಜಯಪುರ ಜಿಲ್ಲೆ ಅನ್ನುವಂತಹ ಒಂದು ಜಿಲ್ಲೆಯಲ್ಲಿ.
ಇವರ ಮರಣ ಕ್ರಿಸ್ತಶಕ 1196 ಕೂಡಲ ಸಂಗಮದಲ್ಲಿ ಆಯಿತು ಅನ್ನುವಂಥದ್ದು. ಇದಿಷ್ಟು ಬಸವಣ್ಣ ಮತ್ತು ವಚನ ಸಾಹಿತ್ಯದ ಬಗ್ಗೆ ಪರಿಚಯ. ಆದರೆ ಅವರು ಹೇಳಿರುವಂತಹ ವಚನಗಳ ಬಗ್ಗೆ ನಾವು ಕುರಿತು ಮಾತನಾಡಲಿಕ್ಕೆ ಸಾಧ್ಯ ಇದೆ. ಈಗ ಆ ವಚನಗಳನ್ನು ನಾವು ನೋಡ್ಬೋದು. ವಚನಗಳನ್ನು ನಾವು ಈಗ ನೋಡೋಣ. ನೋಡಿ, ಬಸವಣ್ಣನ ವಚನಗಳು ಅಧ್ಯಾಯ 2ರಲ್ಲಿ ಕಂಡುಬರುವಂಥದ್ದು. ಒಂದಿಷ್ಟು ನಾವು ವಚನದ ಬಗ್ಗೆ ಮತ್ತು ಈ ವಚನಗಳಲ್ಲಿ ಹೇಳಿರುವಂತಹ ವಿಚಾರಗಳ ಬಗ್ಗೆ ಹಾಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋದಾದರೆ, ವಚನ ಸಾಹಿತ್ಯವು ತನ್ನ ಅನನ್ಯ ಸಾಮಾಜಿಕ ಕಳಕಳಿಯಿಂದ ವಿಶ್ವ ಸಾಹಿತ್ಯದಲ್ಲೇ ಪ್ರಮುಖವೆನಿಸಿರುವಂತಹದ್ದು. ಮನುಷ್ಯ ಕೇಂದ್ರಿತವಾದ ನೆಲೆಯಲ್ಲಿ ರಚಿತವಾಗಿರುವ ವಚನಗಳು ನಿಜವಾದ ಅರ್ಥದಲ್ಲಿ ಮಾನವನ ಸರ್ವತೋಮುಖ ವಿಕಾಸನದತ್ತ ತನ್ನ ಗಮನವನ್ನು ಕೇಂದ್ರೀಕರಿಸಿವೆ. ಅಂದರೆ ಮನುಷ್ಯನನ್ನೇ ಕೇಂದ್ರವಾಗಿ ಇಟ್ಟುಕೊಂಡು ರಚನೆ ಆಗಿರುವಂತಹ ವಚನಗಳಿವು. ಮನುಷ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಆ ನೆಲೆಯಲ್ಲಿ ರಚನೆ ಆಗಿರುವಂತಹ ವಚನಗಳು. ನಿಜವಾದಂತಹ ಅರ್ಥದಲ್ಲಿ ಹೇಳಬೇಕು ಅಂತಂದರೆ ಮಾನವನ ಸರ್ವತೋಮುಖವಾದಂತಹ ಅಭಿವೃದ್ಧಿಗಾಗಿಯೇ ಕೇಂದ್ರವಾಗಿಟ್ಟುಕೊಂಡು ರಚನೆ ಆಗಿರುವಂಥ ವಚನಗಳು ಅನ್ನುವಂಥದ್ದು. ಹಾಗೆ ಸಮಾಜದಲ್ಲಿ ಬದುಕುವ ಜೀವಿ ನೋಡಿ, ನಡೆ ನುಡಿಯಲ್ಲಿ ಒಂದಾಗಿರುವ ಸತ್ವವನ್ನು, ಅಂತರಂಗದ ಪರಿಶುದ್ಧತೆಯನ್ನು ವಚನಕಾರರು ಮತ್ತೆ ಬಲವಾಗಿ ಪ್ರತಿಪಾದಿಸಿದ್ದಾರೆ. ಅಂದರೆ ವಚನಕಾರರು ಪ್ರತಿಪಾದಿಸಿದ್ದು ಮನುಷ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಮತ್ತು ಮನುಷ್ಯ ಇಟ್ಟುಕೊಳ್ಬೇಕಾದಂತಹ ಆಲೋಚನೆ ಏನು ಅಂತಂದರೆ ನಡೆ ಮತ್ತು ನುಡಿಯಲ್ಲಿ ಒಂದಾಗಿರುವಂಥದ್ದು ಮತ್ತು ಅಂತರಂಗದ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಇವುಗಳನ್ನು ಕೇಂದ್ರವಾಗಿಟ್ಟುಕೊಂಡು ಅವರು ಚಳುವಳಿಯನ್ನು ಮಾಡುವ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು. ಸತ್ಯಮುಖಿಯಾಗಿರುವ ಮತ್ತು ಡಾಂಬಿಕತೆ ಇಲ್ಲದ ಸರಳ ಆಧ್ಯಾತ್ಮಿಕ ಪ್ರತಿಪಾದನೆ, ಮನುಷ್ಯನಲ್ಲಿ ಮನುಷ್ಯತ್ವವನ್ನು ಬೆಳೆಸುವ ಕಳಕಳಿ. ವಚನಕಾರರಲ್ಲಿ ಗಾಢವಾಗಿರುವುದನ್ನು ಗಮನಿಸಿದರೆ ವಚನಗಳು ಸಾರ್ವಕಾಲಿಕವಾದ ಮಾನವೀಯ ಮೌಲ್ಯಗಳ ಪ್ರತಿಬಿಂಬವಾಗಿರುವುದನ್ನು ಮನಗಾಣಬಹುದಾಗಿದೆ. ಸಾರ್ವಕಾಲಿಕವಾದ ಮೌಲ್ಯಗಳು ನೀವು ಇನ್ನೂ 10 ಶತಮಾನಗಳನ್ನು ಬಿಟ್ಟು ಓದಿದರೂ ಕೂಡ ಅವುಗಳು ಆಯಾ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆಯಾ ಕಾಲದ ಮೌಲ್ಯಗಳನ್ನು ಎತ್ತಿಡಿಯುವಂತಹ ಕೆಲಸವನ್ನು ವಚನಗಳು ಮಾಡ್ತವೆ ಅನ್ನುವಂಥದ್ದು. ಹಾಗಾಗಿ ನಾವು ಆ ಮೌಲ್ಯಗಳನ್ನು ನಾವು ಇಲ್ಲಿ ಮನಗಾಣಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಹಾಗಿದ್ರೆ ಇಲ್ಲಿರುವಂತಹ ವಚನ ಏನು ಹೇಳ್ತಾ ಇದೆ ನೋಡಿ, ಪರಿಶುದ್ಧತೆಯು ವ್ಯಕ್ತಿಯ ಬದುಕನ್ನು ಮಾತ್ರವಲ್ಲದೆ ಒಟ್ಟಾರೆ ಸಮಾಜದ ಆರೋಗ್ಯಪೂರ್ಣ ಬದುಕನ್ನು ಪ್ರಭಾವಿಸಬಹುದೆಂದು ಆಶಯಗಳನ್ನು ಇಲ್ಲಿನ ವಚನಗಳು ಒಳಗೊಂಡಿವೆ. ಪರಿಶುದ್ಧತೆ ಅನ್ನುವಂಥದ್ದು ಕೇವಲ ಮನುಷ್ಯನ ಬದುಕನ್ನು ಮಾತ್ರ ಅಲ್ಲ, ಸಮಾಜವನ್ನು ಆರೋಗ್ಯಪೂರ್ಣವಾಗಿಡುವಂತಹ ಕೆಲಸವನ್ನು ಕೂಡ ಮಾಡುತ್ತದು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಬಸವಣ್ಣ ಮತ್ತು ಉರುಲಿಂಗಪೆದ್ದಿಯವರ ವಚನಗಳು ಪ್ರತಿಪಾದಿಸುವಂತಹ ವಿಚಾರಗಳು ಸಾಮಾಜಿಕ ವಿಘಟನೆಗೆ ಪರಿಹಾರವನ್ನು ಸೂಚಿಸಬಲ್ಲ ಬೆಳಕಿನ ಕಿರಣಗಳೆನಿಸವೆ ಅಂತ. ಅಂದರೆ ಸಮಾಜದಲ್ಲಿ ಸಂಭವಿಸಬಹುದಾದಂತಹ ಅನೇಕ ಅನಿಯತಿಗಳು, ತೊಂದರೆಗಳು, ಅಲ್ಲಿರುವಂತಹ ಅಸ್ತವ್ಯಸ್ತ ವ್ಯವಸ್ಥೆಗಳು, ಇವೆಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನು ಒದಗಿಸುವ ಕೆಲಸವನ್ನು ಇಲ್ಲಿನ ವಚನಗಳು ಮಾಡ್ತವೆ ಅಂಥೇಳಿ ಇಲ್ಲಿನ ಅರ್ಥವನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ನೋಡಿ, ಬಸವಣ್ಣನವರ ವಚನಗಳನ್ನು ನಾವೀಗ ತಿಳ್ಕೊಳ್ಳೋಣ. ಮನ ಬೆರೆಸಿದ್ದಲ್ಲಿ ತನು ಕರಗದಿದ್ದಡೆ ಸೋಂಕಿನಲ್ಲಿ ಪುಳಕಂಗಳು ಹೊರ ಹೊಮ್ಮದಿದ್ದಡೆ ಕಂಡಗಳ ಅಶ್ರು ಜಲಂಗಳು ಸುರಿಯದಿದ್ದರೆ ನುಡಿವಲ್ಲಿ ಗದ್ಗದಂಗಳು ಪೂರ್ಣದಿದ್ದಡೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿನ್ನ ಎನ್ನಲ್ಲಿ ಇಲ್ಲವಾಗಿ ಆನು ಡಂಬಕ ಕಾಣಿರೆ ಅಂತ ಬಸವಣ್ಣನವರ ಮೊದಲ ವಚನ ಏನು ಹೇಳ್ತಾ ಇದೆ ಇಲ್ಲಿ ಅಂತಂದರೆ ನೋಡಿ, ಮನ ಬೆರೆಸಿದ್ದಲ್ಲಿ
ಮನ ಬೆರೆಸಿದ್ದಲ್ಲಿ ಅಂದರೆ ಮನಸ್ಸುಗಳು ಒಂದಾದಲ್ಲಿ ತನು ಕರಗದಿದ್ದಡೆ ಅಂದರೆ ತನು ಅಂತ ದೇಹ ಶರೀರ, ಈ ದೇಹ ಅಥವಾ ಶರೀರ ಕರಗದೆ ಹೋದರೆ ಸೋಂಕಿನಲ್ಲಿ ಅಂದರೆ ತಗುಲು ಅಥವಾ ಮುಟ್ಟು ಅನ್ನುವಂಥದ್ದು, ಅಥವಾ ಸೋಂಕಿನಲ್ಲಿ ಅಂದರೆ ಸೋಕುವುದರಿಂದ ಅಥವಾ ಸ್ಪರ್ಶಿಸುವುದರಿಂದ ಅಥವಾ ಮುಟ್ಟುವುದರಿಂದ ಪುಳಕಗಳು ಅಂದರೆ ರೋಮಾಂಚನಗಳು ಹೊರಹೊಮ್ಮದಿದ್ದಡೆ ಅಂದರೆ ಹೊರಹೊಮ್ಮದೆ ಹೋದರೆ ಕಂಡಾಗ ಅಂದರೆ ನೋಡಿದಾಗ ಅಶ್ರುಜಲಗಳು ಅಂದರೆ ಸಂತೋಷದ ಕಣ್ಣೀರು, ಅಶ್ರುಜಲ ಅಂದರೆ ಸಂತೋಷದ ಕಣ್ಣೀರು ಸುರಿಯದೆ ಹೋದರೆ ನುಡಿವಲ್ಲಿ ಅಂದರೆ ಮಾತನಾಡುವಾಗ ಅಥವಾ ಮಾತನಾಡುವಾಗ ಗದ್ಗದಂಗಳು ಅಂದರೆ ಗದ್ಗದ ಧ್ವನಿ ಮಾತು ಪೂರ್ಣದಿದ್ದಡೆ ಹೊರಹೊಮ್ಮದೆ ಇದ್ದರೆ, ಪೂರ್ಣ ಅಂತಂದರೆ ಹೊರಹೊಮ್ಮದೆ ಇದ್ದರೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ ಅಂದರೆ ಇಲ್ಲಿ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ ಅಂದರೆ ಕೂಡಲ ಸಂಗಮ ದೇವರ ಭಕ್ತನಾದವನಿಗೆ ಇದು ಚಿಹ್ನೆಯೇ ಅಥವಾ ಗುರುತು, ಚಿಹ್ನೆ ಅಂತಂದರೆ ಗುರುತು, ಚಿಹ್ನೆಯೇ ಅಥವಾ ಗುರುತೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಎನ್ನಲ್ಲಿ ಇವಿಲ್ಲಾಗಿ ಅಂದರೆ ನನ್ನಲ್ಲಿ ಇವಿಲ್ಲಾಗಿ ಅಂದರೆ ಇವು ಇಲ್ಲವಾಗಿ ಆನು ಅಂದರೆ ನಾನು ಡಂಬಕ ಕಾಣಿರೆ, ನಾನು ಕೂಡ ಡಂಬಕ ಅಂದರೆ ಮೋಸಗಾರ, ತೋರಿಕೆಯ ನಡೆಯುಳ್ಳವನು, ಕಾಣಿರೆ ನೋಡಿರೆ ಅಂತ. ಅಂದರೆ ಒಬ್ಬ ಶಿವಭಕ್ತನಾದಂಥವನಿಗೆ ಇರಬೇಕಾದಂತಹ ಭಾಳ ಮುಖ್ಯವಾದಂತಹ ಬದಲಾವಣೆಗಳೇನು, ಇರಬೇಕಾದಂತಹ ಮನಸ್ಥಿತಿಗಳೇನು, ಅವುಗಳು ಇಲ್ಲ ಅಂತಂದರೆ ನಾನು ಕೂಡ ಒಬ್ಬ ಡಾಂಬಿಕ ಭಕ್ತ ಅಂತೇಳಿ ಬಸವಣ್ಣ ತನ್ನಂತಾನು ವಿಮರ್ಶಿಸಿಕೊಳ್ಳುವಂತಹ ಕೆಲಸವನ್ನು ಇಲ್ಲಿ ಮಾಡ್ತಾ ಹೋಗ್ತಾನೆ. ನೋಡಿ, ಮನ ಬೆರೆಸಿದ್ದಲ್ಲಿ ತನು ಕರಗದೆ ಇದ್ದಡೆ ಅಂದರೆ ಒಬ್ಬ ಶಿವಭಕ್ತನಾಗಿರ್ತಕ್ಕಂಥವನು ಮನಸ್ಸುಗಳನ್ನು ಒಂದು ಮಾಡಿಕೊಳ್ಳುವಂತಹ ಒಂದು ಶ್ರೇಷ್ಠವಾದಂತಹ ದೃಢ ಭಕ್ತಿ ಇರಬೇಕು. ಈ ಮನಸ್ಸು ಯಾರಲ್ಲಿ ಒಂದಾಗಬೇಕು ಅಂತಂದರೆ ಶಿವನಲ್ಲಿ ಒಂದಾಗಬೇಕು ಅಂತ ಹೇಳ್ತಾ ಇದ್ದಾನೆ. ಶಿವನಲ್ಲಿ ಒಂದಾಗಬೇಕು. ಆ ಶಿವನಲ್ಲಿ ಒಂದಾಗಿ ತನು ಕರಗದಿದ್ದಡೆ ಅಂದರೆ ಈ ದೇಹ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ, ಆದರೆ ಶಿವನೊಂದಿಗೆ ಒಂದಾದಾಗ ಅದು ಲೀನ ಆಗುತ್ತೆ. ಆ ಲೀನ ಆದಾಗ ಅದು ಕಾಣಿಸುವುದಿಲ್ಲ. ಹಾಗಾಗಿ ಅದನ್ನು ತನು ಕರಗದಿದ್ದಡೆ, ಈ ದೇಹ ಕರಗದೆ ಹೋದರೆ ಅಂತ ಹೇಳ್ತಾ ಇದೆ. ಅಂದರೆ ಮನ ಬೆರೆಸಿದ್ದಲ್ಲಿ ಮನಸ್ಸುಗಳು ಒಂದಾದಾಗ ಈ ದೇಹ ಏನಾಗಬೇಕು, ಕರಗಬೇಕು ಅಥವಾ ಕರಗಬೇಕು. ಆದರೆ ಕರಗದಿದ್ದಡೆ, ಅದು ಕರಗದೆ ಹೋದರೆ ಅಥವಾ ಅದು ಒಂದಾಗದೆ ಹೋದಡೆ ಸೋಂಕಿನಲ್ಲಿ ಪುಳಕಗಳು ಹೊರಹೊಮ್ಮದೆ ಇದ್ದಡೆ ಸೋಂಕುವುದರಿಂದ ಅಂದರೆ ಸ್ಪರ್ಶಿಸುವುದರಿಂದ ರೋಮಾಂಚನ ಉಂಟಾಗಬೇಕು. ಪುಳಕಗಳು ಹೊರಹೊಮ್ಮದಿದ್ದಡೆ ನಾವು ಸೋಕುವುದರಿಂದ ಅಥವಾ ಮುಟ್ಟುವುದರಿಂದ ಸ್ಪರ್ಶಿಸುವುದರಿಂದ ಪುಳಕಗಳು ಹೊರಹೊಮ್ಮಬೇಕು, ಅಂದರೆ ರೋಮಾಂಚನ ಉಂಟಾಗಬೇಕು, ನಮಗೆ ಹೊರಹೊಮ್ಮಬೇಕು. ಆ ರೋಮಾಂಚನ ಒಬ್ಬ ಶಿವಭಕ್ತನಿಗೆ ಉಂಟಾಗಲಿಲ್ಲ ಅಂತಂದರೆ ಅವನು ನಿಜವಾಗ್ಲೂ ಕೂಡ ಶಿವಭಕ್ತನಾಗಿರಲಿಕ್ಕೆ ಸಾಧ್ಯ ಇಲ್ಲ, ಅವನು ಡಾಂಬಿಕ ಆಗ್ತಾನೆ ಅನ್ನುವಂಥದ್ದು. ಅಂದರೆ ಮೊದಲನೇ ಸಾಲು ಏನು ಹೇಳ್ತಾ ಇದೆ, ಮನಸ್ಸುಗಳು ಪರಸ್ಪರ ಒಂದಾಗಬೇಕು. ಆದರೆ ಒಂದಾಗೋದು ಯಾವಾಗ, ನಾವು ಇಷ್ಟಪಟ್ಟಾಗ, ಮನಸ್ಪೂರ್ವಕವಾಗಿ ಇಷ್ಟಪಟ್ಟಾಗ ಮಾತ್ರ ಅದು ಒಂದಾಗುತ್ತೆ, ಇಲ್ಲ ಅಂದರೆ ಒಂದಾಗಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಆ ಮನಸ್ಸುಗಳು ಇಷ್ಟಪಟ್ಟು ಒಂದಾದಲ್ಲಿ ಮೈ ಕರಗಬೇಕು, ಅಂದರೆ ದೇಹ ಕರಗಬೇಕು, ಅಥವಾ ಸೋಂಕುವುದರಿಂದ ಅಥವಾ ಸ್ಪರ್ಶಿಸುವುದರಿಂದ ರೋಮಾಂಚನ ಹೊರಹೊಮ್ಮಬೇಕು. ಕಂಡಾಗ ಅಂದರೆ ನೋಡಿದಾಗ ಅಷ್ಟು ಜಲಗಳು ಸುರಿಯದಿದ್ದಡೆ ಸಂತೋಷದ ಕಣ್ಣೀರು ಸುರಿಬೇಕು, ಸಂತೋಷದ ಕಣ್ಣೀರು ಹರಿಬೇಕು. ಅಂದರೆ
ನಾವು ಶಿವನನ್ನು ಆರಾಧನೆ ಮಾಡುವಾಗ ಆ ಆರಾಧನೆ ಅಥವಾ ಆ ಶಿವನನ್ನು ನೋಡಿದಾಗ ನಮಗೆ ಸಂತೋಷದ ಕಣ್ಣೀರು ಸುರಿಬೇಕು. ಸಂತೋಷದ ಕಣ್ಣೀರು ನಮ್ಮಲ್ಲಿ ಹೊರಹೊಮ್ಮಬೇಕು, ಸುರಿಯಬೇಕು. ಅದು ಒಬ್ಬ ಭಕ್ತನಲ್ಲಿ ಸುರಿಯದೇ ಇದ್ದರೆ ನುಡಿವಲ್ಲಿ ಅಂದರೆ ಮಾತನಾಡುವಾಗ ಗದ್ಗದ ಧ್ವನಿಗಳು ಪೂರ್ಣದಿದ್ದಡೆ ಅಂದರೆ ಹೊರಹೊಮ್ಮದಿದ್ದರೆ ಮಾತನಾಡುವ ಗದ್ಗದ ಧ್ವನಿಗಳು ಹೊರಹೊಮ್ಮದೇ ಇದ್ದರೆ ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿನ್ನ. ಪ್ರಶ್ನೆ ಮಾಡ್ತಾ ಇದ್ದಾರೆ, ಇದು ಕೂಡಲ ಸಂಗಮ ದೇವರ ಭಕ್ತಿಗೆ ಇದು ಸಂಕೇತವೇ, ಇದು ಚಿಹ್ನೆಗೆ ಇದು ಅಂತ ಕೇಳ್ತಾ ಇದ್ದಾನೆ. ಇವ್ಯಾವು ಇಲ್ಲ ಅಂತ ಅಂದರೆ, ಇವ್ಯಾವು ಆಗದೇ ಇದ್ದರೆ ಎನ್ನಲ್ಲಿ ಇವಿಲ್ಲಾಗಿ, ನನ್ನಲ್ಲಿ ಇವು ಇಲ್ಲ ಅಂತಂದರೆ ಆನು ಡಂಬಕ ಕಾಣಿರೆ, ನಾನು ಕೂಡ ಡಂಬಕನೇ ಅಂಥೇಳಿ ಬಸವಣ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಬಸವಣ್ಣ ನೋಡಿ ಮುಂದೆ ಏನು ಹೇಳ್ತಾನೆ ನೋಡಿ, ಮುಂದಿನ ವಚನ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದ ನಕ್ಕರ. ಅಂಧೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ನಮ್ಮ ಕೂಡಲ ಸಂಗನ ಶರಣರ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವ ಪಥವನ್ ಅರಿಯದ ನಕ್ಕ. ಅರ್ಥರೇಖೆ ಇದ್ದಲ್ಲಿ ಫಲವೇನು ಅಂದರೆ, ಅರ್ಥರೇಖೆ ಅಂತಂದರೆ ಇಲ್ಲಿ ಆಯುಷ್ಯನ ರೇಖೆ ಅಂದರೆ ಅಂಗೈಯಲ್ಲಿ ಆಯುಷ್ಯ ರೇಖೆ ಇಲ್ಲದ ನಕ್ಕರ ಅಂತ ಹೇಳ್ತಾರೆ. ಮುಂದೆ ನೋಡಿ, ಅರ್ಥರೇಖೆ ಇದ್ದಲ್ಲಿ, ಅರ್ಥ ಅಂತಂದರೆ ಹಣದ ರೇಖೆ ಇದ್ದರೆ ಏನು ಫಲವೇನು. ಹಣದ ರೇಖೆ ಇದ್ದರೆ ಫಲವೇನು ಅಂದರೆ ಅದರಿಂದ ಪ್ರಯೋಜನವಾದರೂ ಏನು. ಆಯುಷ್ಯ ರೇಖೆ ಇಲ್ಲದ ನಕ್ಕರ, ಅಂಗೈಯಲ್ಲಿ ಆಯುಷ್ಯನ್ನು ಸೂಚಿಸುವಂಥ ರೇಖೆ ಇಲ್ಲದೆ ಹೋದರೆ, ಆಯುಷ್ಯನ್ನು ಸೂಚಿಸುವಂತಹ ರೇಖೆ ಅದು ಇಲ್ಲದೆ ಹೋದರೆ ಅರ್ಥರೇಖೆಗಿದ್ದ ಫಲವೇನು ಅಂತ. ಅರ್ಥರೇಖೆ ಅಂಗೈಯಲ್ಲಿ ಹಣದ ರೇಖೆ ಇಲ್ಲ ಅಂತಂದರೆ, ಹಣದ ರೇಖೆ ಇದ್ದು ಆಯುಷ್ಯ ರೇಖೆ ಇಲ್ಲ ಅಂತ ಅಂದರೆ ಅದನ್ನು ಅನುಭವಿಸ್ಲಿಕ್ಕೆ ಫಲ ಏನು. ಒಬ್ಬ ಮನುಷ್ಯನಿಗೆ ಹಣ ಇದೆ, ಆದರೆ ಆಯುಷ್ಯ ಇಲ್ಲ ಅಂದರೆ ಅದನ್ನು ಅನುಭವಿಸ್ಲಿಕ್ಕೆ ಪ್ರಯೋಜನವಾದರೂ ಏನು. ಅದನ್ನು ಇಲ್ಲಿ ಬಸವಣ್ಣ ಹೇಳ್ತಾ ಇದ್ದಾನೆ ನೋಡಿ. ಅಂಧೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು. ಅಂಧೆಯ ಕೈಯಲ್ಲಿ, ಅಂಧೆ ಅಂದರೆ ಹೇಡಿ, ಅಂಧೆಯ ಕೈಯಲ್ಲಿ ಚಂದ್ರಾಯುಧವಿದ್ದು ಫಲವೇನು. ಅಂಧೆಯ ಏಡಿಯ ಕೈಯಲ್ಲಿ ಅಥವಾ ಪುಕ್ಕಲನ ಕೈಯಲ್ಲಿ, ಎದರುವವನ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಏನು ಫಲ, ಅದರಿಂದ ಪ್ರಯೋಜನವಾದರೂ ಏನು. ಚಂದ್ರಾಯುಧ ನೋಡಿ, ನಮಗೆ ಎಲ್ಲ ಕೇಳಿದ್ದನ್ನೆಲ್ಲವನ್ನು ಕೊಡ್ತಕ್ಕಂಥ ಒಂದು ಅಸ್ತ್ರ, ಆಯುಧ ಅದು. ಏಡಿಯ ಕೈಯಲ್ಲಿ ಅದನ್ನು ಹಿಡ್ಕೊಳ್ಳಿಕ್ಕೆ ಒಂದು ಧೈರ್ಯವೇ ಇಲ್ಲ ಅಂತಂದರೆ, ಪುಕ್ಕಲತನ ಇದೆ ಅಂತಂದರೆ, ನಾವು ಹೇಗೆ ನಾವು ಆಯುಧದಿಂದ, ಆ ಚಂದ್ರಾಯುಧದಿಂದ ನಮಗೆ ಬೇಕಾದದನ್ನು ಪಡ್ಕೊಳ್ಳಿಕ್ಕೆ ಈಗ ಸಾಧ್ಯ ಇಲ್ಲ. ಹಾಗಾಗಿ ಪುಕ್ಕಲನ ಕೈಯಲ್ಲಿ ಅಥವಾ ಹೇಡಿಯ ಕೈಯಲ್ಲಿ ಅದನ್ನು ಕೊಟ್ಟು ಯಾವ ಪ್ರಯೋಜನವೂ ಇಲ್ಲ. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು. ಅಂಧಕ ಅಂದರೆ ಕುರುಡ. ಆ ಕುರುಡನ ಕೈಯಲ್ಲಿ ದರ್ಪಣ ಇದ್ದರೆ ಅವನಿಗೆ ಮುಖ ಕಾಣಿಸುತ್ತೆ, ಸಾಧ್ಯ ಇಲ್ಲ ಕಾಣಿಸೋದಕ್ಕೆ. ಹಾಗಾಗಿ ಆ ಕನ್ನಡಿ ಅಂಧಕನ ಕೈಯಲ್ಲಿದ್ದು ಯಾವ ಪ್ರಯೋಜನವೂ ಇಲ್ಲ, ಯಾವ ಫಲವೂ ಇಲ್ಲ. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು. ಮಂಗನ ಕೈಯಲ್ಲಿ ಮಾಣಿಕ್ಯವನ್ನು ಕೊಟ್ಟರೆ ಅದೇನು ಮಾಡುತ್ತೆ, ಅದಕ್ಕೆ ತಕ್ಕ ಗಾದಿಗೆ ಇದೆ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟರೆ ಅದೇನೋ ಮಾಡ್ತು ಅಂಥೇಳಿ. ಹಾಗೆಯೇ ಮಂಗನ ಕೈಯಲ್ಲಿ ಮಾಣಿಕ್ಯವನ್ನು ಕೊಟ್ಟರೆ ಅದರ ಬೆಲೆ, ಗೌರವ, ಅದ್ರ ಬಗ್ಗೆ ಅದಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಅದರ ಆ ಮಾಣಿಕ್ಯವನ್ನು ಕೊಟ್ಟರೆ ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಕೂಡಲ ಸಂಗನ ಶರಣರನ್ನು ಅರಿಯದವರ ಕೈಯಲ್ಲಿ, ನಮ್ಮ ಕೂಡಲ ಸಂಗನ ಶಿವ ಶರಣರನ್ನು ಅರಿಯದವರ ಕೈಯಲ್ಲಿ
ಅಂದರೆ ನಮ್ಮ ಶಿವಶರಣರಿದ್ದಾರಲ್ಲ, ಅಥವಾ ಶಿವನನ್ನು ಅರಿಯದೇ ಇರತಕ್ಕಂತಹ, ಶಿವನನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂಥವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಲಿಂಗವನ್ನು ಕೊಟ್ಟರೆ ಏನಾದರೂ ಪ್ರಯೋಜನ ಆಗುತ್ತೆಯೇ? ಶಿವ ಪಥವನ್ನು ಅರಿಯದೇ ಇರ್ತಕ್ಕಂಥವರು ಅಥವಾ ಮುಕ್ತಿ ಮಾರ್ಗವನ್ನು ಅರಿಯದೇ ಇರ್ತಕ್ಕಂಥವರು, ತಿಳಿಯದೇ ಇವರಿಗೆ ನಮ್ಮ ಕೂಡಲ ಸಂಗನ ಶರಣರನ್ನು ಅರಿಯೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಈ ವಚನದಲ್ಲಿ ಮಾತನಾಡ್ತಾ ಹೋಗ್ತಾನೆ. ಈ ವಚನದಲ್ಲಿ ಮತ್ತೆ ವಿಮರ್ಶಾತ್ಮಕವಾಗಿ ಏನನ್ನು ಹೇಳಲಿಕ್ಕೆ ಸಾಧ್ಯತೆ ಇದೆ, ಅದನ್ನು ನಾವು ಮತ್ತೊಮ್ಮೆ ನಂತರದ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ನೋಡಿ, ಇನ್ನೊಂದು ಸತಿ ಈ ವಚನದ ಸಾರಾಂಶವನ್ನು ನೀಟಾಗಿ ಹೇಳಿಬಿಡ್ತೀನಿ, ಗಮನ ಇಟ್ಕೊಳ್ಳಿ. ಅಂಗೈಯಲ್ಲಿ ಆಯುಷ್ಯನ್ನು ಸೂಚಿಸುವಂತಹ ಗೆರೆ ಇಲ್ಲದೆ ಹೋದರೆ ಹಣದ ರೇಖೆ ಎದ್ದು ಅದರಿಂದ ಪ್ರಯೋಜನ ಇಲ್ಲ. ಏಡಿಯ ನೋಡಿ, ಅಂಧೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು? ಏಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದು ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಕುರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಅದರಿಂದ ಪ್ರಯೋಜನವಾದರೂ ಏನು? ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರಿಂದ ಯಾವುದಾದ್ರೂ ಪ್ರಯೋಜನವಿದೆಯೇ? ಯಾವ ಪ್ರಯೋಜನವೂ ಇಲ್ಲ. ನಮ್ಮ ಕೂಡಲ ಸಂಗನ ಶರಣರನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ನಮ್ಮ ಶಿವ ಏನು ಕೂಡಲ ಸಂಗಮ ದೇವ ಏನಿದ್ದಾನೆ, ಅವನನ್ನು ಅರ್ಥ ಮಾಡಿಕೊಳ್ತಾ ಇರ್ತಕ್ಕಂಥವರ ಕೈಯಲ್ಲಿ ಲಿಂಗ ಇದ್ದರೂ ಕೂಡ ಏನಾದರೂ ಪ್ರಯೋಜನ ಇದೆಯೇ? ಶಿವಪಥವನ್ನು ಅರಿಯದ ನಕ್ಕ ಅಂದರೆ ನಮ್ಮ ಕೂಡಲ ಸಂಗನ ಶರಣರನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಯಾಕೆಂದರೆ ಶಿವಪಥವನ್ನು ಅರಿಯದೇ ಇದ್ದರೆ ಇವ್ಯಾವು ಕೂಡ ನಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ ಅಂಥೇಳಿ ಬಸವಣ್ಣ ಈ ವಚನದಲ್ಲಿ ಹೇಳ್ತಾ ಹೋಗ್ತಾನೆ. ನಂತರ ತರಗತಿಯಲ್ಲಿ ಇದರ ಬಗ್ಗೆ ಮತ್ತೆ ನಾವು ಮಾತನಾಡ್ತಾ ನಂತರದ ವಚನವನ್ನು ನಾವು ಚರ್ಚೆಯನ್ನು ಮಾಡೋಣ. ಧನ್ಯವಾದ.